ಜನಪ್ರಿಯತೆ ಅವರ ಪ್ರೀತಿ ಎಷ್ಟಿದೆ ಎಲ್ಲರ ಮೇಲೆ ಅಂತ ಗೊತ್ತಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಬಹಳ ಖುಷಿ ಕೊಡ್ತು ನನಗೆ. ನಮ್ಮ ಸಚಿನ್ ಈ ಕಾರ್ಯಕ್ರಮಕ್ಕೆ ಬಂದು ಒಂದೆರಡು ಮಾತಾಡಬೇಕು ಅಂದ್ರು. ಯೂಶುವಲಿ ಈ ತರ ಕಾರ್ಯಕ್ರಮಕ್ಕೆ ಬಂದಾಗ ಹಾಟ್ ನಡೀತಾ ಇರುತ್ತೆ, ಊಟ ಮಾಡೋರು ಮಾಡ್ತಿರ್ತೀವಿ, ಬರೋರು ಬರ್ತಾ ಇರ್ತೀವಿ, ಹೋಗೋರು ಹೋಗ್ತಾ ಇರ್ತೀವಿ. ನಮ್ಮ ಮಾತಿನ ಕೆಲಸ ಸ್ವಲ್ಪ ಕಡಿಮೆ, ಆದರೂ ಒಂದೆರಡು ಮಾತನಾಡೋಣ ಅಂತ ಹೇಳಿದ್ದಾರೆ. ನೋಡೋಣ. ನಮ್ಮ ಮಾದೇವ ಸರ್ಗೆ ಶುಭ ಹಾರೈಸೋದಕ್ಕೆ ಎಲ್ಲ ಬಂದಿದ್ದೀರಿ. ನಾನು ಬಂದ್ರೆ ಕೆಲವರು ಕೇಳ್ತಾರೆ, ಸರ್ ದೇವೇಗೌಡರು ಬಂದಿಲ್ವಾ, ಸಿದ್ದರಾಮಯ್ಯನವ್ರು ಬಂದಿಲ್ವಾ, ಯಡಿಯೂರಪ್ಪನವ್ರು ಬಂದಿಲ್ವಾ ಅಂತ. ಈಗ ಅವ್ರನ್ನೆಲ್ಲ ಕರ್ಸೋಣ. ಪ್ರೋಟೋಕಾಲ್ ಇಲ್ಲದೆ ಶುಭಾಶಯ ಕೋರೋದಕ್ಕೆ ಬರ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ, ನಾವು ಕಲಾವಿದರು, ನಮಗೆ ಯಾವುದೇ ರಾಜಕೀಯ ಇಲ್ಲ. ನಾವು ಆ ಪಕ್ಷದವ್ರು ಈ ಪಕ್ಷದವ್ರು ಅಂದ್ರೂ ಬಿಡಲ್ಲ ನಾವು. ಯಾಕಂದ್ರೆ ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ದೇವೇಗೌಡರು ಮಾತಾಡಿ ಅಂತಾರೆ. ಆದ್ರಿಂದ ಎಲ್ಲರ ಧ್ವನಿಯ ಮೂಲಕ ಒಂದು ಶುಭ ಹಾರೈಕೆ ಅಷ್ಟೇ ಹೇಳ್ತಾ, ಇವತ್ತು ಆನೇಕಲ್ನಲ್ಲಿ ಒಂದು 22 ವರ್ಷಗಳ ಕಾಲ ಅವರು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಇವತ್ತು ಆ ಕ್ಷೇತ್ರದ ಜನತೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ನಿಷ್ಠಾವಂತರು, ಎಷ್ಟು ಸಜ್ಜನರು ನಮ್ಮ ಮಾದೇವಯ್ಯನವರು ಅಂತ ನಿಮಗೆ ಗೊತ್ತಾಗುತ್ತೆ. ಬಹಳ ಸಂತೋಷ ಆಗ್ತಾ ಇದೆ ಬ್ರದರ್. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಿವೃತ್ತಿಯಲ್ಲ, ಇದು ಹೊಸ ಜೀವನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಒಂದು ಚಪ್ಪಾಳೆ ಕೂಡಿ 4-5 ಜನ ಇದೆ. ಧನ್ಯವಾದಗಳು. ಇನ್ನು ಹಿಂದಿನ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದರು. ಅಣ್ಣ ಬನ್ನಿ, ಮಾದೇವ ಸರಿಗೆ ಶುಭ ಕೋರಿ. ಯಾರೇ ಅದು ಯಾವನವನು ಒಡೇರಿ ಕಬ್ಬಲ್ಗೆ ಅವನಿಗೆ ಕಳಿಸಿ ಹಚ್ಚಿಗವಂತ ಕೋಳುಕುಂಟೆ ವೆಂಕಟೇಶ, ನೀವ್ ಮಾಡಕ್ ಕೆಲಸ ಇಲ್ಲೇ ಅಲ್ಲಪ್ಪ. ಎಂಟಿಗೆ ಉಣ್ಕೊಂಬಂದು ಕೂತಿದೆಯಲ್ಲ ನೀನು. ಎಲ್ಲ ತಗೊಂಡ್ರ ಊಟ ಕೇಳಿದ್ದಪ್ಪ ನಾನು. ಆಮೇಲೆ ಏನೇನೋ ಕೇಳಿದ ಅಂತ ತಿಳ್ಕೊಬೇಡಿ. ಇವತ್ತು ಮಾದೇವನವರು ಯಶಸ್ವಿಯಾಗಿ 22 ಅಲ್ಲ, ಇನ್ನೂ ಹೆಚ್ಚಿನ ವರ್ಷಗಳ ಕಾಲ ಅವರು ಕೆಲಸ ಮಾಡ್ತಾರೆ. ಅವ್ರ ಜೊತೆ ಅವರ ಶ್ರೀಮತಿಯವರವರಿಗೆ ತಾಯಿ ಅನ್ನಪೂರ್ಣೇಶ್ವರಿಯಾಗಿ, ಲಕ್ಷ್ಮಿಯಾಗಿ, ನವದುರ್ಗಿಯಾಗಿ ಅವ್ರ ಜೊತೆ ಇರೋದ್ರಿಂದ ಇವತ್ತು ಮಾದೇವಯ್ಯನವರು ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ. ಆಫೀಸರ್ಸ್ಗಳಾದವ್ರಿಗೆ ಮನೇಲಿ ನೆಮ್ಮದಿ ಇರಬೇಕು ಅಂತ. ಮನೇಲಿ ನೆಮ್ಮದಿ ಇದ್ರೆ ಹೊರಗಡೆ ಕೆಲಸ ಚೆನ್ನಾಗಿ ಮಾಡೋದು, ಹೌದಲ್ಲ? ನೋಡಪ್ಪ, ಇವ್ರು ಹೌದವ ಎಷ್ಟು ಹಾಕೊಂಡ್ ಈಗ ಒಂದ ಇಲ್ಲ ಯಾವನವನು ಲಾರ್ಜ್ ಹಾಕೊಂಡ್ ಬಂದ್ರೆ ಕಳ್ಸಾಚಿಗ ಕುಡಿಬೇಡ್ರಪ್ಪ. ಆಮೇಲೆ ನೀವು ಕುಡ್ಕೊಂಡು ದಾರಿಗಳು ಹೋಯ್ತಾ ಪೊಲೀಸ್ನವ್ರು ಹಿಡಿದ್ರೆ 5,000 10,000 ದಂಡ. 15,000 ಯಾವಾಗ ರೇಟ್ ಜಾಸ್ತಿ ಮಾಡಿದ್ರು? ಒಡೇರಿ ಕಬ್ಬಲ್ಗೆ ಅವನಿಗೆ ನೀವೆಲ್ಲ ಕುಡಿಬಾರ್ದು ಅಂತೇಳಿ ನಾವು ಎಣ್ಣೆ ರೇಟ್ ಜಾಸ್ತಿ ಮಾಡಿರೋದು, ಫೈನ್ ಜಾಸ್ತಿ ಮಾಡಿರೋದು. ಆಮೇಲೆ ಅಲ್ಲಿ ಬರ್ತದಲ್ಲ ದುಡ್ಡು, ಅದೆಲ್ಲ ಪಾಪ ನೀವು ಬೆಂಕ್ಷನ್ಗೆ ಕೊಡೋದು ನಾವು, ಹೌದಲ್ಲ? ಮತ್ತೆ ಅವನ ಹೌದೌಲಿ ನಾವು ಕೆಲಸಾಚಿಗ. ನಿಂದೇನೆ ಸಮಸ್ಯೆ ಸರ್? ಧರ್ಮಸ್ಥಳಕ್ಕೆ ಒಂದು ಹೆಂಡತಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಚ್ಬಿಟ್ಬಿಟ್ಟು ಹೆಂಗಸರುಗಳ ಮನೇಲೆ ಇರ್ತಾ ಇಲ್ಲ. ಊಟಕ್ಕೆ ಏನ್ ಮಾಡೋದು? ಇಂದಿರಾ ಕ್ಯಾಂಟೀನ್ ಮಾಡಿಲ್ಲಪ್ಪ. ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡಿ. ಇಲ್ಲ ಮಾದೇವನ ಫಂಕ್ಷನ್ ಫ್ರೀಯಾಗಿ ಊಟ ಮಾಡಿ. ವೆಜ್ಜು ನಾನ್ ವೆಜ್ಜು ಜೊತೆಗೆ ಸ್ವಲ್ಪ ಜ್ಯೂಸು ಇಟ್ಟರೆ. ಆದ್ರಿಂದ ಪಾಪ ಹೆಂಗಸಿನ ಫ್ರೀ ಬಸ್ ಮಾಡಿ ಅವರು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರ್ತಾರೆ. ಈ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಡೈಲಿ ಗೋವಾಕ್ ಹೋಗ್ಬಿಡ್ತೀರಿ ನೀವು, ತಿಂಗಳಾಗಟ್ಲೆ ವಾಪಸ್ ಬರಲ್ಲ. ಆಯ್ತಪ್ಪ, ಈಗ ಇದು ವಿಜಯದ ಸಂಕೇತ. ಜನರ ಹೃದಯ ಆಗ್ಲಿ, ಕೆಲಸ ಆಗ್ಲಿ ಯಾವತ್ತು ಈಗ ಮಾಡಿದ್ದಾರೆ. ಅದು ಸ್ವಲ್ಪ ಯಾರು ಸೈಡ್ ಅಂತ ಮತ್ತೆ ಬಾಯಿ ಮುಚ್ಚಿಟ್ಬಿಟ್ಕೊಂಡು ಯಾರು ಯಾವುದಾವಲಿ ಅನ್ನೋದು? ಹೌದಾವಲಿಯ ನಾನಲ್ಲ ಸ್ವಾಮಿ, ನಾನು ರಾಜಾವಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಈ ಒಂದು ಖುಷಿಯ ವಿಚಾರ ನಮ್ಮ ಚಾಮರಾಜಪೇಟೆ ಜಮೀರ್ ಅಣ್ಣ ಅವರು, ಜಮೀರ್ ಅಹಮದ್ ಖಾನ್ ಅವರು, ಅಣ್ಣ ಮಾದೇವನವ್ರ ಫಂಕ್ಷನ್ ಹೇಗಿದೆ ನೋಡಿ. ಕಂಗ್ರಾಚುಲೇಷನ್. ಪಾಪ ಲಾಟ್ರಿ ಏನ್ ಸರ್ ಮಾಡ್ತೀರಿ ಇಷ್ಟೊತ್ತು? ನೀವು ಬೇಗ ಬರ್ಬೇಕ್ರಿ ಎಲ್ಲ ದೋಸ್ತಿಗಳು. ಆಯ್ತು,
ಅದನ್ನ ಹೇಳ್ತಾ ಇದ್ದೀನಿ ನಾನು ಮಾಧವನವ್ರಿಗೆ. ಎಲ್ಲ ಶುಭ ಹಾರೈಸ್ತಾರೆ, ಒಂದು ಜೋರು ಚಪ್ಪಾಳೆ ಕಟ್ಟಬೇಕು. ಚಪ್ಪಾಳೆ ಯಾರು ದೇಶ ಕಟ್ಟಿರೋದು ನಾವೆಲ್ಲ. ಮಾಧವನವ್ರಿಗೆ ಎಲ್ಲ ಸಪೋರ್ಟ್ ಮಾಡಿರೋದು ಎಲ್ಲ ನೋಡಿ, ಎಂತ ಕೆಲಸಗಾರರು. ಇನ್ನೊಂದ್ಸಲ ಜೋರು ಚಪ್ಪಾಳೆ ಕಟ್ಟಬೇಕು. ಕೈಯನ್ನು ಎಲ್ಲ ಹಾಕೊಂಡು ಮೀಟ್ರು ಬೇಕ್ರಿ, ಮೀಟ್ರು ಎಲ್ಲಿ ಅಂತ ಕೇಳ್ತೇವೆ. ದೇವರೊಳ್ಳೆ ಮಾಡ್ತದ ನನಗೆ ಮಿಸ್ಟರ್ ಎಲ್ಲಿ ಇಲ್ಲಿ ಅಂತ ಕೇಳ್ತಾರೆ. ಮೀಟ್ರು ಅವ್ರಿಗೆ ಮೀಟ್ರ್ ಚೆನ್ನಾಗಿದೆ, ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಥೂ ನಿಂಗೆ ಮಕ್ಕ ಹೋಗು ಅಂತ. ಹಂಗಾಗಿ ಸೋದರ್ ಎಲ್ಲ ಒಳ್ಳೇದಾಗಲಿ. ಪಾಪ ಲಾಟ್ರಿ ಏನ್ ನೋಡ್ತಾ ಇದ್ರೆ ಫೋಟೋ ತಗೊಳ್ಳಿ ಚೆನ್ನಾಗಿ. ರಾಜಕಾರಣದಲ್ಲಿ ಈ ದೇವಿಯವಳು ಇನ್ನು ಬದುಕಿದನ್ರಿ. ಮಹಾದೇವನಿಗೆ ಅವಳು ಜಸ್ಟ್ ಎಷ್ಟು ವರ್ಷ, 55 ವರ್ಷ, 93 ವರ್ಷ. ಅವ್ರು ಇನ್ನೂ 100 ವರ್ಷ ಒಳ್ಳೆ ಕೆಲಸ ಮಾಡಿ ಯಾರು ನಾನ್ ಸೆನ್ಸ್ ಗಿಟ್ಲಾ ಸ್ಟೇಡಿಯಂ ದೇವಿಯವರ ಮಾತಾಡಿ ಸೈಲೆಂಟ್ ಆಗಿ ಬಹಳ ಸಂತೋಷ. ಊಟದ ಜೊತೆ ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಮತ್ತೆ ಯಾರ್ಯಾರು ನಾನ್ ಸೆನ್ಸ್ ಡ್ರಿಂಕ್ಸ್ ಕುಡಿತಾ ಇದ್ದೀನಿ. ಬಹಳ ಸಂತೋಷ. ಮಾರ್ಯ ತತ್ಪರತೆ ಎಲ್ಲವೂ ಕೂಡ ಜನಮನ ಗೆದ್ದು ಜನಪ್ರಿಯವಾದಂಥ ಒಬ್ಬ ಅಧಿಕಾರಿಯಾಗಿ ನಿಷ್ಕಲ್ಮಶವಾಗಿ ಇವತ್ತು ಹೊರಬಂದಿದ್ದಾರೆ. ಅವರ ಮುಂದಿನ ಜೀವನ ಒಳ್ಳೆಯದಾಗಿಲ್ಲ ಅಂತ ನೀವೆಲ್ಲರೂ ಚಪ್ಪಾಳೆ ತಟ್ಟಬೇಕು. ಬಹಳ ಸಂತೋಷ. ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ, ಮಹಾದೇವಯ್ಯನವ್ರ ಜೀವನ ಮುಂದಿನ ದಿನಗಳಲ್ಲಿ ಅವರು ಬೇಕಾದ್ರೆ ನಮ್ಮ ಕ್ಷೇತ್ರಕ್ಕೂ ಬರ್ಬೋದು, ತೊಂದರೆ ಇಲ್ಲ. ಈಗ ಸರ್ಕಾರಿ ಕೆಲಸ ಮುಗಿತಲ್ಲಪ್ಪ, ರಾಜಕೀಯ ಕ್ಷೇತ್ರದಲ್ಲಿ ನೋ ರಿಟೈರ್ಮೆಂಟ್, ಹೌದಲ್ಲ? ಬೇಕಾದ್ರೆ ನೋಡಿ ಹೊರ ರಾಜ್ಯ ಆನೇಕಲ್ ಕ್ಷೇತ್ರದಲ್ಲಿ ನೀವು ಚಪ್ಪಾಳೆ ಕೊಟ್ರೆ ನಮ್ಮ ಕಡೆಯಿಂದ ಟಿಕೆಟ್ ಕೊಡಿಸ್ಕೊಡ್ತೀವಿ. ಅಲ್ಲ, ಅಲ್ಲಿರೋರ್ಗೆ ಟಿಕೆಟು, ಹೌದಲ್ಲ? ಆದ್ರಿಂದ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲೋ ಒಂದ್ ಕಡೆ ನಾವು ಹೂ ಅಂದ್ರೆ ಅವ್ರು ಕೊಡಿಸ್ಬಿಡ್ತೀವಿ ಅಲ್ವೇನಪ್ಪ? ಅದ ಬಹಳ ಸಂತೋಷ. ಯಾವ ನಾನು ಹೊಡೇರಿ ಕಪ್ಪಲ್ಕವ್ರಿಗೆ ಈಗಾಗಲೇ ಆನೇಕಲ್ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ, ನೋಡೋಣ. ಈಗ ಆ ಕಡೆ ಈ ಕಡೆ ನೋಡಿ, ಯಾರು ಅದೇ ಶಿವಣ್ಣವ್ರು ಇದಾರಲ್ಲ, ಒಳ್ಳೆ ಕೆಲಸ. ಯಾವನವನು ಕುರ್ಚಿ ಅಂತ ಕೇಳ್ತೇವೆ. ಅವ್ನಿಗೊಂದು CM ಅಂತ ಬೋರ್ಡ್ ಹಾಕಿ ಒಂದು ಕುರ್ಚಿ ಕೊಡಿ ಅವ್ರಿಗೆ. ಅದು ಬಹಳ ಸಂತೋಷ. ಮಹಾದೇವನವರ ಮುಂದಿನ ಜೀವನ ಸುಖಮಯವಾಗಿರ್ಲಿ. ಈಗ ಹೊಸ ಜೀವನ ಪ್ರಾರಂಭ. ಇಷ್ಟು ದಿನ ರಿಸ್ಟ್ರಿಕ್ಷನ್ ಇತ್ತು ಆಸ್ ಎ ಗೌರ್ಮೆಂಟ್ ಆಫೀಸರ್, ಈಗ ಫ್ರೀ ಆಗಿದ್ದಾರೆ. ಒಳ್ಳೊಳ್ಳೆ ಕೆಲಸ ಮಾಡಲಿ, ನಿಮ್ ಚಪ್ಪಾಳೆ ಇರಲಿ, ಹೌದಲ್ಲ? ನಮಸ್ಕಾರ. ಹಾಗೇನೆ ನಮ್ಮ ವಾಟಾಳ್ ನಾಗರಾಜ್ ಅವರು, ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಮಹಾದೇವನವರು ನಮ್ಮವರು, ಸ್ನೇಹಿತರು ನೋಡಕ್ಕೆ ಹೋಗ್ಲೇಬೇಕು ಅವರು. ಅದನ್ನ ಬಹಳ ಸಂತೋಷ. ಎಲ್ಲರೂ ಕೂಡ ಊಟ ಮಾಡಿ, ನಿದ್ದೆ ಮಾಡಿ, ಹೆಚ್ಚಿಗೆ ತಗೋಬೇಡಿ. ಜನರ ಮನಸ್ಸಲ್ಲಿ, ಗುತ್ತಿಗೆದಾರರ ಮನಸ್ಸಲ್ಲಿ, ಎಲ್ಲ ಅವರ ಹಿರಿಯ ಅಧಿಕಾರಿಗಳ ಮನಸ್ಸಲ್ಲಿ ಮಹದೇವಪ್ಪರು ಸತತವಾಗಿ ನಿರಂತರವಾಗಿ ಅವರ ಹೃದಯದಲ್ಲಿ ಉಳಿದಿದ್ದಾರೆ ಅಂತ ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ಇದೊಂದು ಸುದಿನ. ಯಾಕೆಂದ್ರೆ ಇವತ್ತಿನ ರಾಜಕೀಯದ ಒತ್ತಡ, ಎಲ್ಲ ರೀತಿಯಲ್ಲಿ ಸಂಘಟನೆಗಳ ಒತ್ತಡ, ನಮ್ಮ ಮಾಧ್ಯಮಿತರು ಸಹ ಇದ್ದಾರೆ. ಯಾಕೆಂದ್ರೆ ಸಮಾಜಕ್ಕೆ ಅವರಿಂದ ಬಹಳ ವಿಚಾರಗಳು ಹೋಗ್ತದೆ. ಹಾಗಾಗಿ ಆ ಒಂದು ಒತ್ತಡದಲ್ಲಿ 25 ವರ್ಷ ಒಂದು ತಾಲೂಕಲ್ಲಿ ಕೆಲಸ ಮಾಡ್ತೀನಿ ಅಂತಂದ್ರೆ ಬಹಳ ಹೆಮ್ಮೆಯ ಒಂದು ಸಂಗತಿ. ಯಾಕೆಂದ್ರೆ 3 ವರ್ಷ, 2 ವರ್ಷ, 1 ವರ್ಷ ನಮ್ಮ ಹಿರಿಯರು ಇದ್ದಾರೆ, AW ಚಿನ್ನಪ್ಪರು ಈ ವೇದಿಕೆಯಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ. ಹೀಗಾಗಿ ಅನೇಕ ಇವತ್ತು ಅಧಿಕಾರಿಗಳು ಸಹ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಕಿರಿಯರು, ಹಿರಿಯರು, ಎಲ್ಲ ಅಧಿಕಾರಿಗಳು, ನಮ್ಮ ಜಿಲ್ಲಾ ಪಂಚಾಯತಿ ಇವರು ಎಲ್ಲ ಇವತ್ತು ಆಶೀರ್ವಾದ ಮಾಡಿರ್ತಾರೆ ಅವ್ರಿಗೆ. ಹಾಗಾಗಿ ಜೀವನದಲ್ಲಿ ನಾವು ಏನು ಮಾಡಿರ್ತೀವಿ, ಯಾರಿಗೆ ಒಳ್ಳೇದಾಗಿರ್ತದೆ. ಇವತ್ತು ಎಷ್ಟೋ ಜನ ಗುತ್ತಿಗೆದಾರರು ಅವ್ರನ್ನ ತಿಳ್ಕೊಳ್ಳೋಂಥವ್ರು ಇದ್ದಾರೆ, ಖಂಡಿತ ಇದ್ದಾರೆ. ಒಂದು ಸಮಯ ಸಣ್ಣ ಪುಟ್ಟ ಏರುಪೇರು ಆಗಿರ್ಬೋದು, ಆದ್ರೂ ನಾವು ಕೆಲಸ ಮಾಡುವಾಗ ನಾನು ಸದೃಢದಿಂದ ಹೃದಯವಾಗಿ ಮಾತಾಡ್ತಿರೋ ಮಾತು, ನಾವು ಯಾವುದೇ ಕೆಲಸ ಹೇಳಿದ್ರು
ಇಲ್ಲ ಅಂತ ಇರಲಿಲ್ಲ. ನನಗೆ ಒಂದು ಹೆಮ್ಮೆ ಇದೆ, ಜಿಲ್ಲಾ ಪಂಚಾಯತಿ ಆಗೋದಾಗ ಒಬ್ಬ MLA ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೆ. ಯಾಕೆಂದ್ರೆ KS ಅಧಿಕಾರಿಗಳು ಎಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ಗಳನ್ನ ಹೋದ್ರೆ ನಿಂತ್ಕೊಂಡು, ನಾನು ಹೋದಾಗ ನಿಂತ್ಕೊಂಡು ನಮಸ್ಕಾರ ಹಾಕೋರು. ನಾನು ಒಂದ್ 2-3 ಸಾರಿ ನೋಡಿದೆ, ಅಬ್ಸರ್ವ್ ಮಾಡಿದೆ. ನಾನು ಆಮೇಲೆ ಹೇಳಿದೆ, ಸರ್ ದಯಮಾಡಿ ನನ್ಗೆ ಆಭಾಸ ಆಗ್ತದೆ, ದಯಮಾಡಿ ಹಂಗ್ ಮಾಡಬೇಡಿ, ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ. ನಿಮ್ಮ KS ಒಂದು ಹುದ್ದೆ ಇದೆಯಲ್ಲ, ಅದು ಬಹಳ ಬೆಲೆ ಕೊಡ್ತಕ್ಕಂಥದ್ದು. ನಾವು 5 ವರ್ಷ ಇರ್ತೀವಿ, ನೀವು 25-30 ವರ್ಷ ಸರ್ವಿಸ್ ಮಾಡ್ತೀರಾ ಸರ್ಕಾರಿ ಸೇವೆ, ಅದು ಬಹಳ ಉತ್ತಮವಾದ್ದು. ಕೆಲಸ ಮಾಡ್ಕೊಂಡೋಗಿ ನಿಮ್ಮ ಸಹಕಾರ ನಮ್ಗಿರ್ಲಿ ಅನ್ನೋ ಮಾತನ್ನ ನಾನು ಜಿಲ್ಲಾ ಪಂಚಾಯತಿಯಲ್ಲಿ ಹೇಳಿದೆ. ಇವತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತ ಕೆಲವು ಅಧಿಕಾರಿಗಳು ರಿಟೈರ್ಡ್ ಆಗಿದ್ದಾರೆ, ಕೆಲವರು ಇದ್ದಾರೆ. ಅದರಲ್ಲಿ ಮಾದೇವಪ್ಪನವರು ಒಬ್ರು. ಹಾಗಾಗಿ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡಿ ನಮ್ಮ ತಾಲೂಕಲ್ಲಿ ಅನೇಕ ಗುತ್ತಿಗೆದಾರರೇನಿದ್ದಾರೆ ಬೆಳೆಸಿದ್ದಾರೆ, ಕೆಲವರು ಹುಡುಗರನ್ನ ಬೆಳೆಸಿದ್ದಾರೆ. ಖಂಡಿತ ನನಗಂತೂ ಬೆಳೆಸಿದ್ದಾರೆ ಅಂತ 100% ಸತ್ಯ ಇದೆ. ಹೋಗೋದು ಇರೋದು ಸಹಜ. ಹಾಗಾಗಿ ಅವರ ಒಂದು ಕೆಲಸದ ಒತ್ತಡದಲ್ಲಿ ಎಲ್ಲರನ್ನ ಬೆಳೆಸಿ ಇವತ್ತು ನಮ್ಮ ತಾಲೂಕಲ್ಲಿ 25 ವರ್ಷ ಇದ್ದು ಇವತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲ ಅವ್ರನ್ನ ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ಅವರ ವೃತ್ತಿ ಯಾವತ್ತೂ ಇರ್ತದೆ, ರಿಟೈರ್ಡ್ ಆದರೂ ಸಹ ನಾವು ಮಾಡಿರೋಂಥ ಕೆಲಸ ಇರ್ತದೆ. ಯಾಕೆಂದ್ರೆ ನೋಡಿ, ನಮ್ಮ ವಿಶ್ವೇಶ್ವರಯ್ಯನವ್ರನ್ನ ಹಾಕ್ಕೊಂಡಿದ್ದಾರೆ. ಅವರು ಇಡೀ ದೇಶಕ್ಕೆ ನಮ್ಮ ಭಾರತದ ಗೇಟಲ್ಲಿ ನಮ್ಮ ದೇಶದ ಇದು ಕಾಣಿಸ್ಬೇಕು, ಆ ಥರ ಮಾಡಿದಂಥ ಮಹಾನ್ ವ್ಯಕ್ತಿಯ ಎಲ್ಲ ಅನುಯಾಯಿಗಳಾಗಿ ಇವತ್ತು ಕೆಲಸ ಮಾಡಿ ಎಲ್ಲ ಇವತ್ತು ಅವರನ್ನ ಉನ್ನತ ಅಧಿಕಾರಿಗಳೆಲ್ಲ ಬೀಳ್ಕೊಡುಗೆ ಮಾಡಿ ಇವತ್ತೆಲ್ಲ ಗುತ್ತಿಗೆದಾರರು ಎಲ್ಲ ಸ್ನೇಹಿತರು ಆತ್ಮೀಯರು ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿ ಇದ್ದಾರೆ. ಅವರಿಗೆ ಭಗವಂತ ಸಕಲ ಆಯುಷ ಆರೋಗ್ಯ ಬಗ್ಗೆ ಕೊಡಲಿ, ಅವ್ರ ಜೀವನ ಒಳ್ಳೆ ನೆಮ್ಮದಿಗಿರ್ಲಿ. ಇಷ್ಟಕ್ಕೆ ಮರಿಬೇಡಿ ಮಾದೇವಣ್ಣರೇ, ಎಲ್ಲರನ್ನೂ ಜೊತೆಯಲ್ಲಿ ಜ್ಞಾಪಕ ಮಾಡ್ಕೊಳ್ತಾ ಇರ್ರಿ. ಸಮಾರಂಭಗಳಿಗೆ ಬನ್ನಿ, ನಿಮ್ಮ ಜೀವನ ಇರೋ ತನಕ ನಾವು ನೀವು ಎಲ್ಲ ಜೊತೆಯಲ್ಲಿ ಎಲ್ಲೋ ಒಂದ್ ಕಡೆ ಬೆರೆಯೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ತುಂಬ ಸಂತೋಷ ಆಯಿತು. ನಾನು ಇಲ್ಲಿವರೆಗೂ ಆನೇಕಲ್ ತಾಲೂಕಲ್ಲಿ ಏನು ನಾನು ಕೆಲಸ ಮಾಡಿದ್ದೆ 23 ವರ್ಷ. ಅಲ್ಲಿ ಎಲ್ಲ ಆನೇಕಲ್ ನಾಗರಿಕರಾಗಲಿ, ನಮ್ಮ ಗುತ್ತಿಗೆದಾರರು, ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡೋದೆಲ್ಲ ನಮ್ಮ ಆನೇಕಲ್ಲು ಹಾಗೂ ಬೆಂಗಳೂರು ನಗರ ಜಿಲ್ಲೆ ಎಲ್ಲ ತಾಲೂಕು ನಮ್ಮ ಗುತ್ತಿಗೆದಾರರು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಗುತ್ತಿಗೆದಾರರ ಸಂಘ ಮಂಜುನಾಥ್ ಅವರು ಬಂದ್ಬಿಟ್ಟು ಇಲ್ಲಿ ಆಯೋಜನೆ ಎಲ್ಲ ಮಾಡಿರೋದನ್ನು ನೋಡಿ ತುಂಬ ಖುಷಿಪಟ್ಟರು. ಆಮೇಲೆ ನಮ್ಮ ಗುತ್ತಿಗೆದಾರರ ಪರವಾಗಿಯೂ ಅವ್ರಿಗೇನೇನು ತೊಂದರೆ ಇದೆ, ಸರ್ಕಾರದ ಮಟ್ಟದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೆಲ್ಲ ಹೇಳಿದರು. ಜೊತೆಗೆ ನಮ್ಮ ಏನು ಗುತ್ತಿಗೆದಾರರಾಗಲಿ, ನಮ್ಮ ಸ್ನೇಹಿತರು ಆನೇಕಲ್ ಎಲ್ಲ ಗ್ರಾಮಗಳಿಂದ ಬಂದಿದ್ದರು. ಭಾಳ ಸಂತೋಷ ಆಯಿತು ನಮಗೆ. ಯಾವುದೇ ಪಕ್ಷಪಾತ ಇರಲಿ ಅದೆಲ್ಲ ಮರೆತುಬಿಟ್ಟು ನನ್ನ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿವರೆಗೂ ಇದ್ದು ನಮ್ಮ ಜೊತೆ ಇದ್ದು ಸನ್ಮಾನ ಮಾಡಿ, ನಾನು ಅಲ್ಲಿ ಅವ್ರಿಗೆ ಏನು ಕೃತಜ್ಞತೆ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಅಷ್ಟು ಏನು ಕೆಲಸ ಮಾಡಿದ್ದೀನಿ ಅಂತೂ ನನಗೆ ಗೊತ್ತಿಲ್ಲ. ಅವರು ನನ್ನ ಮೇಲೆ ಅಭಿಮಾನ ಇಟ್ಟು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಅದ್ಭುತವಾದ ಒಂದು ಕಾರ್ಯಕ್ರಮ ಕೊಟ್ಟು ನಮ್ಮ ಕುಟುಂಬನ ತುಂಬ ನಮ್ಮ ಕುಟುಂಬ, ನಮ್ಮ ಏನಿದ್ದಾರೆ ಬಂಧು ಬಳಗ ಅವರೆಲ್ಲ ಬಂದಿದ್ರು. ಇವತ್ತು ಸ್ನೇಹಿತರು, ಅಕ್ಕಪಕ್ಕದ ನಮ್ಮ ಬೆಂಗಳೂರು ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ತುಂಬ ಸಂತೋಷಪಟ್ಟರು ಅವರು, ನನಗೂ ಭಾಳ ಸಂತೋಷ ಆಯಿತು. ಸರ್, ಈಗ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಅಂದರೆ ಅವ್ರು ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ಜನ ಇಷ್ಟೊಂದು ಪ್ರೀತಿ ಕೊಟ್ಟರೆ ಸರ್ ಏನು ಅನಿಸ್ತು ನಿಮಗೆ? ಅದನ್ನೇ ನಾನು ಹೇಳಿದ್ದು, ಜನ ಇಷ್ಟೊಂದು ಪ್ರೀತಿ ಏನು ಕೊಟ್ಟರು, ನಾನು ಏನು ಮಾಡಿದ್ದೀನಿ ಅಂಥ ಕೆಲಸ ಅಂದ್ಬಿಟ್ಟು ನನಗೇನೆ ಕ್ವಶನ್ ಹಾಕ್ಕೊಂಡೆ. ಆಮೇಲೆ ಅವರೆಲ್ಲ ಬಂದು ಈ ಥರ ಎಲ್ಲ ಸನ್ಮಾನ ಮಾಡೋದು ಎಲ್ಲ ನೋಡಿದಾಗ ನಾನು ಎಲ್ಲವಂತವ ಇಷ್ಟು 23 ವರ್ಷದ ಕಾಲ ಏನಾದರೂ ಒಂಚೂರು ಒಳ್ಳೇದು ಕೆಲಸ ಮಾಡಿದ್ದೀನಿ ಅಂತ ಅನ್ನಿಸ್ತು. ಇದು ನನಗೆ ಅನ್ನಿಸ್ತು. ಭಾಳ ಸಂತೋಷ ಆಯಿತು. ನಾನು ಯಾವುದೇ ಪ್ರಮೋಷನ್ ತಾಂದಲೇ ಒಂದೇ ಹುದ್ದೆಯಲ್ಲಿ ಸರ್ಕಾರದಲ್ಲಿ 23 ವರ್ಷ ನನ್ನ ಸೇವೆನ ಆನೇಕಲ್ ತಾಲೂಕಲ್ಲಿ ಮಾಡಿದ್ದೀನಿ. ಬೇರೆ ಬೇರೆ ಭಾಗಗಳಲ್ಲೂ ಮಾಡಿದ್ದೀನಿ. 39 ವರ್ಷ ನನ್ನ ಸರ್ಕಾರಿ ಸೇವೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ. ಆದರೆ ನಾನು ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕನ್ನ ನಾನು ಯಾವತ್ತೂ ಮರೆಯಲ್ಲ, ಆನೇಕಲ್ ಜನಗಳನ್ನ ಮರೆಯಲ್ಲ. ಆನೇಕಲ್ಲಲ್ಲಿ ನನಗೆಲ್ಲ ಥರದ ಸಹಕಾರ ಕೊಟ್ಟು ನನಗೆ ಕೆಲಸ ಮಾಡೋಕ್ಕೆ ಇಲ್ಲಿವರೆಗೂ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ
ನನ್ನ ತುಂಬ ಹೃದಯ ಧನ್ಯವಾದಗಳನ್ನ ನಮ್ಮ ಆನೇಕಲ್ ತಾಲೂಕಿಗೆ ಸಲ್ಲಿಸ್ತೀನಿ. ಯಾಕೆಂದರೆ 39 ವರ್ಷ ಸರ್ವೀಸು ನಾನು ಬೇರೆ ಕಡೆ ಮಾಡಿದ್ದೀನಿ, ಆದರೆ ಹೆಚ್ಚಿನ ಸರ್ವೀಸ್ ಇಲ್ಲೇ ಮಾಡಿರೋದು ನಾನು. ಆದರೆ ನನಗೆ ಇಲ್ಲಿ ಸಿಕ್ಕಂಥ ನನಗೆ ಪ್ರೋತ್ಸಾಹ, ಅವರ ಅಭಿಮಾನ, ಸಹಕಾರ ಎಲ್ಲ ನನಗೆ ಯಾವ ಬೇರೆ ತಾಲೂಕಲ್ಲಿ ಎಲ್ಲೂ ಸಿಕ್ಕಲಿಲ್ಲ. ನನ್ನ ಈ ಮಟ್ಟಕ್ಕೆ ಅವರು ನನ್ನ ಎಲ್ಲ ಸ್ನೇಹಿತರು, ಮಾಧ್ಯಮ ಮಿತ್ರರು, ಅಧಿಕಾರಿಗಳು, ಆಮೇಲೆ ಎಲ್ಲ ಪಕ್ಷ ಪಾರ್ಟಿ ಎಲೆಕ್ಟೆಡ್ ಬಾಡೀಸು ಎಲ್ಲರೂ ಅಷ್ಟೇ, ನಮ್ಮ ಹಳ್ಳಿ ರೈತರು, ನಾಗರಿಕರು, ಅವರು ಇವತ್ತು ಸಹ ಸುಮಾರು ಜನ ಬಂದವ್ರೆ. ನಮ್ಮ ಆನೇಕಲ್ಲಲ್ಲಿ ಚಿಕ್ಕ ಕಾರ್ಯಕ್ರಮ ಮಾಡಿದರು, ಅಲ್ಲಿ ನಮ್ಮ ಯಲ್ಲಪ್ಪರು ಅವರೆಲ್ಲ ತುಂಬ ಮಾತಾಡಿದ್ರು ನನ್ನ ಬಗ್ಗೆ. ನಾನು ಏನು ಅಂಥದ್ದು ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಪ್ರಸಿದ್ಧಿಯಾದ ಕೆಲಸ ಮಾಡಿದ್ದೀನಿ ಅಂತ ನನಗೆ ಕ್ವಶನ್ ಹಾಕೊಂಡೆ. ನನ್ನ ಸರ್ಕಾರಿ ಕೆಲಸ ನಾನು ಮಾಡಬೇಕಾಯ್ತು, ಸರ್ಕಾರ ಸಂಬಳ ಕೊಟ್ಟು ನನಗೆ ವೇತನ ಕೊಟ್ಟಿದ್ದೆ, ಆ ಜವಾಬ್ದಾರಿ ನಾನು ತಗೊಂಡಿದ್ದೆ, ನಾನು ಮಾಡಿದ್ದೀನಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಆನೇಕಲ್ ತಾಲೂಕು ಇರ್ತದೆ? ಖಂಡಿತ ಇರ್ತದೆ. ನಾನು ಯಾವಾಗಲೂ ನಾನು ನಿವೃತ್ತಿ ಆದ್ರೂ ಅಷ್ಟೇ ಆನೇಕಲ್ ತಾಲೂಕು ಅಲ್ಲಿ ಒಂದು ಏನೇ ನಮ್ಮ ಇಲಾಖೆಯಿಂದಾಗಲಿ, ಸ್ನೇಹಿತರಾಗಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ನಾನು ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಅವಾಗವಾಗ ಬಂದು ಹೋಗ್ತಾ ಇರ್ತೀನಿ. ರಾಜಕೀಯ ಪ್ರಾರಂಭ ಮಾಡ್ತೀವಿ ಸರ್? ರಾಜಕೀಯ ಇಲ್ಲ, ನಮಗೆ ರಾಜಕೀಯದ ಅವಶ್ಯಕತೆ ಇಲ್ಲ. ನಾವು ಈ ಥರನೇ ನಾವು ಸಮಾಜ ಸೇವೆ ಮಾಡ್ಕೊಂಡು ಹಿಂಗೆ ಇರಬೇಕು ಹೊರತು ರಾಜಕೀಯಕ್ಕೆ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅವೆಲ್ಲ ಸಹಕಾರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಸಹಕಾರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಅವರು ತುಂಬ ವರ್ಕ್ನಲ್ಲಿ ತುಂಬ ಎಮಿನೆಂಟ್. ಅವರು 24 ಗಂಟೆ ಹತ್ತತ್ರನೇ ಕೆಲಸ ಮಾಡಿದ್ದಾರೆ. ರಾತ್ರಿ ಎಲ್ಲ ತುಂಬ ಕೆಲಸ ಮಾಡೋರು, ಏನೇ ಕಾಲ್ಸ್ ಬಂದ್ರೂ ತಗೊಳ್ಳೋರು, ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅವರು. ಅದು ಅವರ ಹಾರ್ಡ್ ವರ್ಕು ಅಷ್ಟೇ, ಇನ್ನೇನು ಹೇಳೋಕ್ಕಿಲ್ಲ. ಜನರಿಂದ ಅವರು ಮೇಲೆ ಬಂದಿದ್ದಾರೆ, ಜನರ ಮಧ್ಯೆ ಇದ್ದರು, ಜನರಿಂದ ಹೆಸರು ತೊಗೊಂಡ್ರು, ಜನರಿಗೋಸ್ಕರ ಕೆಲಸ ಮಾಡಿದ್ರು. ಸೊ ಅವರು ಗ್ರೇಟ್ ಅನಿಸುತ್ತೆ ನನಗೆ. ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟು ಪರ್ಫೆಕ್ಟಾಗಿ ಕೆಲಸ ಮಾಡೋಕ್ಕೆ, ಆದಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾಯಿದ್ರು. ಒಳ್ಳೆ ಕೆಲಸ ಮಾಡಿದ್ದಾರೆ ಆನೇಕಲ್ಲಲ್ಲಿ ಇದ್ಕೊಂಡು. ಅದು ನನ್ನ ಹತ್ರನೂ ಎಷ್ಟೋ ಸರಿ ಶೇರ್ ಮಾಡ್ಕೊಳ್ತಾಯಿದ್ರು, ಇಂತಿಂಥ ಕೆಲಸಗಳು ಮಾಡಿದೆ ನಾನು ಅಂತೇಳಿ. ಸುಮಾರು ಕೆಲಸಗಳೆಲ್ಲ ಹೀಗೆಲ್ಲ ಇತ್ತು, ಹಿಂಗೆ ಮಾಡಿದೆ, ಅಲ್ಲಿ ಹಿಂಗಾಯಿತು ಅಂತ ತುಂಬ ಸರಿ ಎಲ್ಲ ಶೇರ್ ಮಾಡ್ಕೊಳ್ತಾಯಿದ್ರು ನನ್ನ ಹತ್ರ. ಖುಷಿ ಅನಿಸುತ್ತೆ. ಅವ್ರು ಇಷ್ಟು ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಆನೇಕಲ್ ತಾಲೂಕಲ್ಲಿ ಅಂತ ಅಂದಾಗ ನನಗೆ ತುಂಬ ಹೆಮ್ಮೆ, ಖುಷಿ ಅನಿಸುತ್ತೆ.